ಒಮ್ಮೆ ಕೈಲಾಸ ಪರ್ವತದಲ್ಲಿ ಶಿವನಾಥನು ಧ್ಯಾನದಲ್ಲಿ ಕುಳಿತಿದ್ದ. ಪಕ್ಕದಲ್ಲಿ ನಂದಿ, ದೊಡ್ಡ ಕಣ್ಣು, ಚಿಕ್ಕ ಕೊಂಬು, ಸದಾ ನಗುಮುಖ. ನಂದಿ: ಸ್ವಾಮಿ, ಧ್ಯಾನ ತುಂಬಾ ಆಯ್ತು, ಸ್ವಲ್ಪ ಆಟ ಆಡೋಣ. ಶಿವ: ಓ ನಂದಿ, ಏನಾಟ? ಅಷ್ಟರಲ್ಲಿ ಗಾಳಿಯಲ್ಲಿ ಒಂದು ಚಿಕ್ಕ ಮೋಡ ಹಾರುತ್ತಾ ಬಂತು. ಅದು ಮಾತನಾಡುತ್ತಿತ್ತು: ನನ್ನ ಹಿಡಿದರೆ ಮಳೆ. ನಂದಿಗೆ ಕಣ್ಣು ಮಿಂಚಿತು. ಸ್ವಾಮಿ, ನಾನು ಹಿಡಿದು ತೋರಿಸ್ತೀನಿ. ನಂದಿ ಓಡಿದ. ಮೋಡ ತಪ್ಪಿಸಿಕೊಂಡಿತು. ಶಿವ ನಗುತ್ತಾ ತ್ರಿಶೂಲ ನೆಲಕ್ಕೆ ತಟ್ಟಿದ. ಮೋಡ ನಿಂತುಬಿಟ್ಟಿತು. ನಂದಿ ಜಿಗಿದು ಮೋಡ ಹಿಡಿದ. ಯೇ, ಗೆದ್ದೆ! ಮೋಡದಿಂದ ತುಂತುರು ಮಳೆ ಸುರಿಯಿತು. ಕೈಲಾಸ ಪರ್ವತ ಹಸಿರಾಗಿ ಹೂಗಳು ಅರಳಿದವು. ಶಿವ ನಂದಿಯ ತಲೆಗೆ ಕೈಯಿಟ್ಟು ಹೇಳಿದರು: ನಂದಿಯಾ, ನಿನ್ನ ಸಂತೋಷವೇ ಲೋಕದ ಸಂತೋಷ. ನಂದಿ ನಗುತ್ತಾ: ಹಾಗಾದ್ರೆ ನಾಳೆ ಮತ್ತೆ ಆಟ? ಶಿವ ನಂದಿ ಇಬ್ಬರೂ ನಗುತ್ತಾ ಕೈಲಾಸ ಪರ್ವತದಲ್ಲಿ